ಏನಾದ್ರು ಹಾಸನದಲ್ಲಿ ಒಂದ್ ಒಳ್ಳೆ ಸನ್ಸೆಟ್ ನೋಡ್ಬೇಕಾ? ಹಾಗಾದ್ರೆ ಈ ಪ್ಲೇಸಿಗೆ ಬನ್ನಿ. ಪ್ಲೇಸ್ ಹೇಗಿದೆ ಅಂತ ನೋಡ್ತೀರಾ? ತೋರಿಸ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಇಲ್ಲೇ ಅಂದ್ರೆ ಇದು ನಮ್ಮ ಹಾಸನದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಅದೇ ಟಾಮ್ ಬ್ರಿಡ್ಜ್ ಅಂತ. ಇದನ್ನ ಆಕ್ಚುಲಿ ಅಕ್ವಿಡಕ್ಟ್ ಬ್ರಿಡ್ಜ್ ಅಂತ ಕರೀತಾರೆ. ಇದು ಕರೆಯೋದು ಆತರ, ಇದೆಲ್ಲ ಆಕ್ಚುಲಿ ಅಕ್ವಿಡಕ್ಟ್ ಬ್ರಿಡ್ಜ್ ಅಂತ ಕರೆಯೋದು. ಆದ್ರೆ ಇದನ್ನ ಎಲ್ಲ ಟಾಮ್ ಬ್ರಿಡ್ಜ್ ಅಂತ ಕರೀತಾರೆ. ತಿಳಿಸ್ಕೊಡ್ತೀನಿ. ಇದೆ ರೋಡು. ಈ ರೋಡಿಂದ ನೀವು ಇದಕ್ಕೆ ಹೆಂಗ್ ಬರ್ಬೇಕು ಅಂದ್ರೆ, ನೀವು ಫಸ್ಟ್ ಹಾಸನದಿಂದ ಬೆಂಗಳೂರು ಮಂಗಳೂರು ಓಡಾಡ್ತಿದ್ರೆ ಕೆಂಚಟಳ್ಳಿ ಅಂತ ಒಂದು ಸಿಗುತ್ತೆ. ಅಲ್ಲಿಂದ ಅಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ದೊಡ್ಡ ಆಲ್ದಳ್ಳಿ ಬರುತ್ತೆ, ಅಲ್ಲಿಂದ ಒಂದು ರೋಡ್ ಬರುತ್ತೆ ಲೆಫ್ಟಿಗೆ. ಅಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಸೀದಾ ಇಲ್ಲಿ ಈ ತರ ಈ ರೋಡ್, ಆ ರೋಡಲ್ಲಿ ಬರ್ತೀರಾ. ಆ ರೋಡಲ್ಲಿ ಬಂದು ಹಿಂಗ್ ಒಳಗಡೆ ಬರ್ಬೇಕಾಗುತ್ತೆ. ಒಳಗಡೆ ಬಂದು ಹಿಂಗ್ ಹೋಗ್ಬೇಕು. ಇಲ್ಲಿ ನೋಡ್ತಿದ್ದೀರಾ ನೀವು, ಇದೇನೋ ನೀರ್ ಚಾನಲ್ಲು ನೀರ್ ಬಿಡಕ್ಕೆ, ಅಂದ್ರೆ ರೈತರಿಗೆ ಹೆಲ್ಪ್ ಆಗಲಿ ಅಂತವ. ಅಂದ್ರೆ ಹೇಮಾವತಿ ನದಿಯಿಂದ, ಅದೇ ಗೊರ್ರು ಡ್ಯಾಮ್ ಇದೆಲ್ಲ, ಅಲ್ಲಿಂದ ನೀರ್ ಬಿಡಕ್ಕೆ ಇದನ್ನ ಚಾನಲ್ನ ಮಾಡಿರೋದೆ. ಈಗ ಅಷ್ಟು ನೀರೇನು ಬಿಟ್ಟಿಲ್ಲ. ಸೊ ಬನ್ನಿ, ಯಾವ ತರ ಪ್ಲೇಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಪ್ಲೇಸ್ ಹೇಗಿದೆ ಅಂತ ನೋಡ್ತೀರಾ? ಬನ್ನಿ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇದೇ ನೋಡಿ ಇದೇನ್ ನೋಡ್ತಿದ್ದೀರಾ, ಇದೆಲ್ಲ ಹೊಲಗಳು. ಅಂದ್ರೆ ಅದೇನ್ ನೋಡ್ತಿದಾರೆ ಕೆರೆ, ಅದು ಕೌಶಿಕ ಕೆರೆ. ಅದು ನೋಡಿ ಈ ತರ ಮಾಡಿದ್ದಾರೆ. ಒಳಗಡೆ ಹಾಸಿ ನೀರು ಬೇರೆ ಕಡೆ ಆ ಕಡೆ ಸೈಡ್ ಹೋಗುತ್ತೆ. ಇಲ್ಲೆಲ್ಲ ಹೊಲಗಳೇ ಇದಾವೆ, ಅದ್ರ ಮೇಲೆ ಈ ಬ್ರಿಡ್ಜ್ ಮಾಡಿರೋದು. ಸೊ ನೋಡಿ ಯಾವ ತರ ಇದೆ ಅಂತ. ಇದು ಬಂದ್ಬಿಟ್ಟು ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದ್ರೆ, ಒಂದ್ 15 ಕಿಲೋಮೀಟರ್ ಆಗುತ್ತೆ ಹಾಸನದಿಂದ ಬರೋದಾದ್ರೆ. ನಾನು ಹೇಳಿದ್ನಲ್ಲ ರೂಟು, ಬೆಂಗಳೂರು ಟು ಮಂಗಳೂರು ಹೋಗ್ತಿದ್ರೆ ನೀವು ಕೆಂಚಟಳ್ಳಿ ಅಂತ ಬರುತ್ತೆ. ಅಲ್ಲಿಂದ ಲೆಫ್ಟ್ ತಗೊಂಡ್ ಬಂದ್ರೆ 5 ಕಿಲೋಮೀಟರ್ ಆಗುತ್ತೆ ನಿಮಗೆ. 5 ಕಿಲೋಮೀಟರ್ ಬಂದ್ರೆ ನೋಡಿ ಈ ತರ ಪ್ಲೇಸ್ ನ ನೋಡ್ಬೋದು. ಇದು ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಸುಮಾರು ಜನಕ್ಕೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಅಷ್ಟು. ಯಾರು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಈ ಪ್ಲೇಸ್ ನ. ಸೊ ಅಂದ್ರೆ ಮಾಡಿದಾರೆ ಸ್ವಲ್ಪ, ನನಗೆ ಗೊತ್ತಿರೋದು ಕಡಿಮೆ ನೋಡಿ. ಮಾನ್ಸೂನ್ ಅಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಒಂದ್ ಒಳ್ಳೆ, ಅವಾಗ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲೆಲ್ಲ ಸುತ್ತಮುತ್ತ ನೋಡಕ್ಕೆ ಗ್ರೀನರಿ. ಈಗ್ಲೂ ಪರವಾಗಿಲ್ಲ ನೋಡಿ, ಈ ತರ ಗ್ರೀನರಿ ಇದೆ, ನೋಡ್ತಿದ್ದೀರಾ? ಈ ತರ ತೆಳಗಡೆ ಈ ತರ ಸೈಡ್ ಇದೆ, ತೆಳಗಡೆನೂ ಹೋಗ್ಬೋದು ನೀವು. ಕೆರೆ ಕೆರೆ ಅಲ್ಲಿ ನೋಡಿ, ಕೆರೆ ಅದೇ ಇರುತ್ತೆ ಅಲ್ಲಿ. ಅದ್ ಬಂದ್ಬಿಟ್ಟು ಯಾವ್ದು ಅಂದ್ರೆ ಕೌಶಿಕದ ಕೆರೆ ಅಂತಾರೆ. ಇದು ಕೌಶಿಕ ಊರೊಳಗಡೆ ಇರೋದು ಕೆರೆ ಬಂದ್ಬಿಟ್ಟು. ಸುಮಾರು ಜನ ಅಂದ್ರೆ ನೀವೇನಾದ್ರು ಫೋಟೋ ಶೂಟ್ ತೆಗಿಸ್ಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು. ಮತ್ತಿನ್ನೊಂದೇನು ಅಂದ್ರೆ, ಇಲ್ಲಿ ನೀವ್ ಏನಾದ್ರು ಹಾಸನದಲ್ಲಿ ಒಳ್ಳೆ ಸನ್ಸೆಟ್ ನೋಡ್ಬೇಕಂದ್ರೆ ಈ ಪ್ಲೇಸಿಗೆ ಬನ್ನಿ. ನೋಡಿ ಯಾವ ತರ ಇದೆ ಸನ್ಸೆಟ್ ಅಂತ, ಯಾವ ತರ ಸೈಕ ಕಾಣಿಸ್ತಿದೆ. ಸುಮಾರು ಜನ ಈ ಟೈಮಲ್ಲಿ ಬಂದ್ರೆ 5:45 ಬಂದ್ರೆ ನೀವು ಈ ತರ ಒಂದ್ ಒಳ್ಳೆ ಸನ್ಸೆಟ್ ನೋಡ್ಬೋದು. ಸುಮಾರು ಜನ ಬರ್ತಾರೆ, ಇಲ್ಲಿ ಬಂದಿದ್ದಾರೆ. ಬಂದು ನೋಡಿ ಹೋಯ್ತಾ ಇದಾರೆ. ಸುಮಾರು ಜನ ಬಂದಿದ್ದಾರೆ ನೋಡಿ. ಇಷ್ಟದ ಫುಲ್ ಅಲ್ಲಿ ಗಂಟ ಆ ಕಡೆ ಈ ಕೆರೆ ಇದೆಯಲ್ಲ, ಕೆರೆಯಿಂದ ಆ ಕಡೆ ಬೇಕಾ ಅಲ್ಲಿ ಗಂಟ ನಡ್ಕೊ ಹೋಗ್ಬೋದು. ಇದೇ ತರ ಮಾಡಿದ್ದಾರೆ. ಇದೇನು ತಳಗಡೆ ನೋಡ್ತಿದ್ರ, ಇಲ್ಲಿ ಇದ್ರ ಮುಖಾಂತರ ನೀರು ಹೋಗೋದು. ಇಲ್ಲಿ ನಡ್ಕೊ ಹೋಗೋದಕ್ಕೆ ಅಂತ ಒಳ್ಳೆ ದಾರಿ ಮಾಡಿದ್ದಾರೆ. ಸೈಕಾಗೈತೆ ಗುರು ನಡ್ಕೋಕೆ. ಒಂದ್ ಒಳ್ಳೆ ಫೀಲ್ ಕೊಡುತ್ತೆ ಗೈಸ್ ಮಾತ್ರ. ಇವಾಗ ನಡ್ಕೋಕೆ ಒಂಥರ ಚಂದ.
ನೋಡಿ ಅಲ್ಲೆಲ್ಲ ಫೋಟೋ ತೆಗಿಸ್ತೀನಿ. ಕಾಣಿಸ್ತಿಲ್ಲ, ಮುಂದೆ ಹೋಯ್ತೀನಿ, ಕಾಣಿಸುತ್ತೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಸುತ್ತ ಕೆರೆ ಅಂದ್ರೆ ಆ ಕಡೆ ಈ ಕಡೆ ಫುಲ್ ಕೆರೆ ಮಧ್ಯದಲ್ಲಿ ಮಾಡಿದ್ದಾರೆ, ಒಂಥರ ಸಕ್ಕತ್ತಾಗಿದೆ. ಫುಲ್ ಆ ದಡದಿಂದ ನೀವು ಫುಲ್ ಅಲ್ಲಿ ಗಂಟ ನೆಕ್ಕ ಹೋಗ್ಬೋದು. ಇದನ್ನ ಕರೆಯೋದು ಆಕ್ಚುಲಿ ಬಂದ್ಬಿಟ್ಟು ಅಕ್ವಿಡಕ್ಟ್ ಬ್ರಿಡ್ಜ್ ಅಂತ ಕರೆಯೋದು. ಇದೆಲ್ಲ ಒಂಥರ ನೋಡೋದಕ್ಕೆ ಟಾಮ್ ಬ್ರಿಡ್ಜ್ ತರ ಕಾಣುತ್ತಲ್ಲ, ಅದಕ್ಕೆಲ್ಲ ಟಾಮ್ ಬ್ರಿಡ್ಜ್ ಅಂತ. ನೀವು ಗೂಗಲ್ ಅಲ್ಲಿ ನೋಡಿದ್ರು, ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರು ಟಾಮ್ ಬ್ರಿಡ್ಜ್ ಅಂತಲೇ ಬರೋದು. ನೋಡಿ ವ್ಯೂ ಸೈಕಲ್ ಐತಿ. ಇನ್ನೊಂದೇನ್ ಗೊತ್ತಾ, ಇಲ್ಲಿ ಬಂದ್ರೆ ಆ ಕಡೆ ಇದಕ್ಕೆ ಹೋಗ್ಬೇಡಿ, ಇಲ್ಲಿ ಕಟ್ಟಡ ಇದ್ ಮಾಡಿದಾರೆ ಆ ಕಡೆ ಈ ಕಡೆ, ನೀವು ಆ ಕಡೆಗೆ ಹೋಗ್ಬೇಡಿ, ಅಲ್ಲಿ ತುಂಬಾ ಡೇಂಜರ್. ಸುಮ್ನೆ ಏನಕ್ಕೆ ನಿಮ್ ಲೈಫ್ ನ ರಿಸ್ಕ್ ಮಾಡ್ಕೋತೀರಾ? ಸುಮ್ನೆ ಇಲ್ಲಿ ಕೊಟ್ಟಿದಾರಲ್ಲ, ಇಲ್ಲಿ ಹೋದ್ರೆ ಕರೆಕ್ಟ್ ಹುಡುಗಾಟ ಗಿಡ್ಗಾಟ ಆಡಕ್ ಹೋಗಿ ಆ ಕಡೆ ಹೋದ್ರೆ ಸುಮ್ನೆ ಪ್ರಾಬ್ಲಮ್ ನಿಮಗೆ. ಏನ್ ಸಕ್ಕತ್ತಾಗ ಇದೆ ನೋಡಿ, ಮತ್ತೆ ತೋರಿಸ್ತೀನಿ. ಅಲ್ಲೇ ಸನ್ಸೆಟ್ ಆಗ್ತಿರೋದು. ನಾವು ನಡ್ಕೊ ಬಂದಿರೋದು ಅಲ್ಲಿಂದ. ನೋಡಿ ಮಾತ್ರ ಎಷ್ಟು ಆಳ ಇದೆ, ಸಖತ್ ಆಳ ಇದೆ. ಇಲ್ಲಿ ಬೇಕಾದ್ರೆ ನೀವು ಅಲ್ಲಿಂದ ಬೈಕಲ್ಲಿ, ಇಲ್ಲಿಂದ ರೋಡ್ ಇದೆ, ರೋಡ್ ಮುಖಾಂತರ ಬೇಕಾದ್ರೆ ಇಲ್ಲಿ ಬರ್ಬೋದು. ನೋಡಿ ಎಷ್ಟು ಜನ ಫೋಟೋ ತೆಗಿಸ್ತಿದ್ದಾರೆ ಅಂತ. ಸುಮಾರು ಜನ ಬರ್ತಾರೆ. ಫೀಸ್ ಎಷ್ಟು ಫೀಸ್ ಆಗಿದೆ ಮತ್ತೆ ಯಾರು ಇಲ್ಲ ಗೈಸ್, ಸ್ವಲ್ಪ ಜನ ಅಂದ್ರೆ ಗೊತ್ತಿರೋರು ಬರ್ತಾರೆ, ಸುಮಾರು ಜನ ಅಷ್ಟು ಜನ ಬರಲ್ಲ. ಎಷ್ಟು ಫೀಸ್ ಆಗಿದೆ ನೋಡಿ. ಗಾಡಿಯಲ್ಲಿ ಹುಡುಗರು ಕೂತಿದ್ದಾರೆ ಸುಮಾರು ಜನ. ಯಾವ ತರ ಇದೆ ಅಂತ ಮಾತ್ರ. ಹಾಯ್, ಯಾವರು? ಹೆಸರು ಭರತ್ ಅಂತ. ಭರತ್. ನಾವು ಕುಶಾಲನಗರ. ಕುಶಾಲನಗರ ಗೊತ್ತಿತ್ತ ಈ ಪ್ಲೇಸ್ ಬಗ್ಗೆ? ಇಲ್ಲಿ ಹಾಸನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಸಾಟರ್ಡೆ ಹಿಂಗೆ ವೀಕೆಂಡ್ ಬಂದು. ಹೌದಾ? ಯಾವ್ದ್ರಲ್ಲಿ ಬಂದಿದೆ? ಬೈಕಲ್ಲ? ಚಾನಲ್ ರಿಯಲ್ ಕನ್ನಡಿಗ ಮಂತ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಪಕ್ಕ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್.
ಬನ್ನಿ ಈಗ ಇಲ್ಲಿಂದ ಹೋಗೋಣ. ನೋಡಿ ಎಲ್ಲ ಕುಶಾಲನಗರದಿಂದ ಬಂದಾರಂತೆ ಇವರು, ಸಿಕ್ಕಿದ್ರಲ್ಲ ಅವ್ರು ಕುಶಾಲನಗರದಿಂದ ಬಂದಿರೋದು. ಅಂದ್ರೆ ಹಾಸನದವ್ರ ಜೊತೆ ಇದ್ರೆ ಅಂದ್ರೆ ಸ್ವಲ್ಪ ಜನ ಗೊತ್ತಿರುತ್ತಲ್ಲ, ಕರ್ಕೊಬರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲಾನು. ನೀವು ನಿಮ್ ಫ್ರೆಂಡ್ಸ್ ನ ಕರ್ಕೊ ಬನ್ನಿ, ನೋಡಿ ಎಷ್ಟ್ ಚೆನ್ನಾಗಿದೆ ಪ್ಲೇಸ್ ಅಂತ, ಯಾವ ತರ ಇದೆ ಅಂತ ನೋಡಿ. ಸಕ್ಕದಾಗ ಐದ್ ಗೈಸ್ ಮಾತ್ರ ಸನ್ಸೆಟ್ ಯಾವ ತರ. ತಳಗಡೆ ಕೆರೆ, ಮಧ್ಯದಲ್ಲಿ ಬ್ರಿಡ್ಜ್, ನೋಡೋದಕ್ಕೆ ಸನ್ಸೆಟ್ ನೋಡಿ. ಹಿಂಗ್ ಹೋಯ್ತಾ ಇದ್ರೆ ಫುಲ್ ಅಲ್ಲಿ ಗಂಟ ನಡ್ಕೋಬಹುದು, ಆ ಕಡೆನೂ ಬರ್ಬೋದು ಅನ್ಕೋತೀನಿ, ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಈ ಕಡೆನೆ ಆಲ್ಮೋಸ್ಟ್ ಬರೋದು ಎಲ್ಲರೂ. 360 ವ್ಯೂ ತೋರಿಸ್ತೀನಿ ನೋಡ್ಕೊಂಡು. ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಇದ್ರದ ಸನ್ಸೆಟ್ ಫುಲ್ ಆಗದ, ನೋಡೋಣ ಯಾವ ತರ ಬರುತ್ತೆ ಅಂತ. ಸನ್ಸೆಟ್ ಆಗೋದೊಂದು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಟ್ರಾವೆಲ್ ಕಂಟೆಂಟ್ ವಿಡಿಯೋಸ್ ಬೇಕಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್. ಇದೆ ನೋಡಿ ಡ್ಯಾಮ್ ಬ್ರಿಡ್ಜಿಗೆ ಹೋಗೋ ರೋಡು. ನೀವೇನಾದ್ರು ಕೆಂಚಟಳ್ಳಿಯಿಂದ ಬರ್ತೀರಾ, ಕೆಂಚಟಳ್ಳಿಯಿಂದ ಸ್ಟ್ರೈಟ್ ಅವ್ರ ಒಳಗಡೆ ಲೆಫ್ಟ್ ತಗೊಂಡು ಸೀದಾ ಬಂದರೆ ಇಲ್ಲಿ ರೋಡ್ ಸಿಗುತ್ತೆ. ಈ ರೋಡಿಂದ ನೋಡಿ ಇಲ್ಲಿ ರೋಡ್ ಸಿಗುತ್ತೆ, ಇಲ್ಲಿ ಲೆಫ್ಟ್ ತಗೋಬೇಕಾಗುತ್ತೆ ರೋಡ್. ಇದೇ ರೋಡಲ್ಲಿ ಹೋದರೆ 1 ಕಿಲೋಮೀಟ್ರ್ ಹೋದರೆ ಟಾಮ್ ಬ್ರಿಡ್ಜ್ ಹತ್ರ ಹೋಗ್ತೀರಾ. ನೋಡ್ಕೊಬಿಡಿ ರೂಟ ನೋಡಿ, ಇಲ್ಲಿ ಬೋರ್ಡ್ ಹಾಕಿರ್ತಾರೆ ದೊಡ್ಡಲ್ದಲ್ಲಿ ಅಂತ. ಸೊ ಇಲ್ಲಿ ಲಾಸ್ಟ್ ಆಗುತ್ತೆ.